25ರಂದು ಸುಮಾರು 8:30 ರಾತ್ರಿಯಿಂದ ಮರುದಿನ ಬೆಳಿಗ್ಗೆ 10:10 ಅಂದ್ರೆ ಬೆಳಿಗ್ಗೆ 10 ಗಂಟೆವರೆಗೂ ಆ ನಡುವಿನಲ್ಲಿ ಯಾವುದೋ ಒಂದು ಸಮಯದಲ್ಲಿ ಯಾರೋ ಒಬ್ಬ ಅಥವಾ ಹಲವಾರು ವ್ಯಕ್ತಿ, ನಮ್ಗೆ ಯಾವ ಸಮಯದಲ್ಲಿ ಗೊತ್ತಿರಲ್ಲ, ನಮ್ಮ ಗದಗ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತೋಂಟದಾರ್ಯ ಮಠದ ಕ್ರಾಸ್ ಹತ್ತಿರ ಇರೋ ಶಾಂತದುರ್ಗ ಜ್ಯುವೆಲರಿ ಸ್ಟೋರ್ ಅಲ್ಲಿ ಕಳ್ತನ ಆಗಿದೆ ಅಂತ ಹೇಳಿ ನಮ್ಗೆ ಬೆಳಗ್ಗೆ 10:10 ಒಳಗಡೆ ಮಾಹಿತಿ ಬರುತ್ತೆ. ಈ ಬಗ್ಗೆ ಮಾಹಿತಿ ಬಂದಿದ ತಕ್ಷಣ ಸ್ಥಳಕ್ಕೆ ನಮ್ಮ ಗದಗ ಶಹರ ಪೊಲೀಸ್ ಠಾಣೆಯ ಅಧಿಕಾರಿ ಆದಂತ ಜುಲ್ಕಟ್ಟಿ ಅವರು ಮತ್ತೆ ಗದಗ ಸಬ್ ಡಿವಿಷನ್ DSP ಆದಂತ ಮುರ್ತುಜಾ ಖಾದ್ರಿ ಅವರು ಸ್ಪಾಟಿಗೆ ಭೇಟಿ ನೀಡ್ತಾರೆ. ಆ ಸಮಯದಲ್ಲಿ ಜುಲ್ಕಟ್ಟಿ ಅವರು ಮಾಹಿತಿ ತಿಳಿಸಿದ್ದು ನಾನು ಸಹ ಸ್ಪಾಟಿಗೆ ಭೇಟಿ ನೀಡಿ ನೋಡಿರ್ತೀನಿ. ಆ ಸಮಯದಲ್ಲಿ ನಮ್ಗೆ ಏನ್ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಈ ಶಾಂತದುರ್ಗ ಜ್ಯುವೆಲರಿ ಸ್ಟೋರ್ ಅನ್ನೋದೇನಿದೆ, ಇದು ಸುಮಾರು 3 ಅಂತಸ್ತಿನ ಒಂದು ಬಿಲ್ಡಿಂಗ್ ಆಗಿರುತ್ತೆ. ಈ 3 ಅಂತಸ್ತಿನ ಬಿಲ್ಡಿಂಗ್ ಅನ್ನ ನಾವು ಚೆಕ್ ಮಾಡಿದಾಗ ಮೊದಲನೆಯ ಒಂದು ಫ್ಲೋರ್ ಏನಿರುತ್ತೆ ಅದು ಪೂರ್ತಿ ಚಲ್ಲಪಿಲ್ಲಿ ಆಗಿದ್ದು, ಎಲ್ಲ ರೀತಿ ಅಲ್ಲಿ ಯಾವ ರೀತಿ ಆಭರಣ ಇರುತ್ತೆ ಅಥವಾ ಸಿಲ್ವರ್ ಆರ್ಟಿಕಲ್ಸ್ ಇರುತ್ತೆ, ಪ್ರತಿಯೊಂದನ್ನು ಯಾರೊಬ್ರು ತಗೊಂಡೋಗಿರೋ ತರ ನಮ್ಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆ ಸಮಯದಲ್ಲಿ ಎಷ್ಟು ಮೌಲ್ಯ, ಎಷ್ಟು ಅಂದಾಜು, ಎಷ್ಟು ಹೋಗಿದೆ ಅಂತ ಹೇಳಿ ನಮ್ಗೆ ಆ ಸಮಯಕ್ಕೆ ಗೊತ್ತಿರೋದಿಲ್ಲ. ಆ ನಂತರ ಮೊದಲನೇ ಮಾಡಿಯಿಂದ 2ನೇ ಮಾಡಿಗೆ ಹೋದ್ರೆ ಅಲ್ಲಿ ಕೆಲವೊಂದಷ್ಟು ಟ್ರೆಜರಿ ಚೆಸ್ಟ್ ಇತ್ತು, ಅಂದ್ರೆ ಎಲ್ಲಿ ಅವರು ಇನ್ನ ವ್ಯಾಲ್ಯೂಬಲ್ ಆರ್ಟಿಕಲ್ಸ್ ನ ಸ್ಟೋರ್ ಮಾಡಿದ್ರು. ಆ ಸಮಯದಲ್ಲಿ ಅಲ್ಲಿ ನೋಡಿದಾಗ ಟ್ರೆಜರಿ ಚೆಸ್ಟ್ ನ ಈ ಯಾರು ಆರೋಪಿ ಇದ್ದಾನೆ ಅವನು ಓಪನ್ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದು, ಅದು ಓಪನ್ ಆಗಿರೋದಿಲ್ಲ. ಸೊ ಅದನ್ನ ಬಿಟ್ಟು ಬೇರೆ ಅಂಗಡಿಯಲ್ಲಿ ಅವ್ರೇನು ಜೋಡಿಸಿರ್ತಾರೆ ಡಿಸ್ಪ್ಲೇಗೆ, ಅಂತವನ್ನ ಕಳು ಮಾಡಿರೋ ರೀತಿ ನಮ್ಗೆ ಕಂಡು ಬಂದಿರುತ್ತೆ. ಆಮೇಲೆ 3ನೇ ಮಹಡಿಗೆ ನಾವು ಯಾವಾಗ ಹೋಗ್ತೀವಿ, ಆ ಸಮಯದಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಆರೋಪಿ ಹಿಂದೆಗಡೆ ಇರೋ ಒಂದು ಲಾಡ್ಜ್ ಇಂದ ಈ ಕಡೆಗೆ ಎಗರು ಬಂದು ಅಲ್ಲಿಂದ ವಿಂಡೋದು ಏನ್ ಗ್ರಿಲ್ ಇದೆ ಅದನ್ನ ಕಟ್ ಮಾಡಿ ಒಂದು ತೂತ್ ಮಾಡಿ ಅದರಿಂದ ಅವನು ತೂರಿ ಈ ಒಳಗಡೆಗೆ ಆಕ್ಸೆಸ್ ಪಡೆದಿನ ಹೇಳಿ ನಮ್ಗೆ ಮೇಲ್ನೋಟಕ್ಕೆ ಸ್ಪಷ್ಟ ಆಯ್ತು. ಈಗ ಬೆಳಿಗ್ಗೆ 10:00 ನಮ್ಗೆ ಪ್ರಕರಣ ಬಗ್ಗೆ ಮಾಹಿತಿ ಗೊತ್ತಾಗಿರುತ್ತೆ. ನಮ್ಗೆ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಗೊತ್ತಾಗ್ಲಿಕ್ಕೆ ಒಂದು 1 hour ಆಗಿರುತ್ತೆ. ಸೊ 11:30ಗೆ ಇದು ನಮ್ಗೆ ಗೊತ್ತಾಗಿದ ತಕ್ಷಣ ಸಮಯದ ಒಂದು ಅಭಾವ, ಮತ್ತೆ ನಾವು ಈ ಒಂದು ಪ್ರಕರಣ ಅತಿ ಗಂಭೀರವಾದ ಪ್ರಕರಣ ಅಂತ ಪರಿಗಣಿಸಿ ನಾವು ಎಲ್ಲ ರೀತಿ ಎಫರ್ಟ್ಸ್ ಮಾಡಬೇಕು ಅಂತ ಹೇಳಿ ಎಲ್ಲ ಆಫೀಸರ್ಸ್ ಸ್ಟಾಫ್ ಡಿಸೈಡ್ ಮಾಡಿದ್ವಿ. ನಮ್ಗೆ ಆ ಸಮಯದಲ್ಲಿ ಮುಖ್ಯ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ನಾವು ಈ ಪ್ರಕರಣನ ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ಒಂದು ದೃಢ ನಿಶ್ಚಯನ ನಾವು ಮಾಡ್ಕೊಂಡಿದ್ವಿ. ಅದಕ್ಕೆ ಈ ದೃಢ ನಿಶ್ಚಯದಂತೆ ನಮ್ಮ DSP ಗದಗ ಅವರು, ಖಾದ್ರಿ ಅವರು, ಅವರ ಎಲ್ಲ ಟೀಮ್ನ ಒಟ್ಟುಗೂಡಿಸ್ತಾರೆ. ಈಗ ತಾವೆಲ್ಲರೂ ನೋಡ್ತಿರೋ ಹಾಗೆ ಇಲ್ಲಿ ನಮ್ಮ ಎಲ್ಲ ಇನ್ಸ್ಪೆಕ್ಟರ್ಸ್ ಈ ಒಂದು ಪ್ರಕರಣದಲ್ಲಿ ಮತ್ತೆ ಸಬ್ ಇನ್ಸ್ಪೆಕ್ಟರ್ಸ್ ಯಾರು ಈ ಪ್ರಕರಣದಲ್ಲಿ ಕೈ ಜೋಡಿಸಿರ್ತಾರೆ ಅವರೆಲ್ಲರೂ ಇಲ್ಲಿ ಕೂತಿದ್ದಾರೆ. ಇವರೆಲ್ಲರೂ ಬಂದು ಅವ್ರವ್ರದ್ದು ಏನೇನ್ ಕೆಲಸ ಅಂತ ಹೇಳಿ ಎಲ್ಲರಿಗೂ ಕೆಲಸ ಏರ್ ಮಾರ್ಕ್ ಆಗಿತ್ತು. ಸೊ ಒಬ್ಬೊಬ್ರು ಒಂದೊಂದು ಕೆಲಸನ ನೇತೃತ್ವನ ವಹಿಸ್ಕೊಂಡ್ರು. ಒಬ್ರು ಪೂರ್ತಿ ಎಂಟ್ರಿ ಪಾಯಿಂಟ್ಸು, ಎಕ್ಸಿಟ್ ಪಾಯಿಂಟ್ಸು, ಮತ್ತೆ ಅದ್ರ ಜೊತೆಗೆ ಎಲ್ಲಿರ್ಬೋದು, ಎಲ್ಲಿ ಹೋಗಿರ್ಬೋದು, ಯಾವ ರೀತಿ ಹೋಗಿರ್ಬೋದು, ಏನೇನ್ ಫುಟೇಜ್ ಸಿಕ್ಬೋದು, ಇಂಥದ್ದು ಎಲ್ಲಾನು ಪರಿಶೀಲನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಒಂದು ನಾವು ಒಂದು ಆಪರೇಷನ್ ಅಂತ ಹೇಳ್ಬೋದು ಇದನ್ನ. ಈ ಒಂದು ಆಪರೇಷನ್ ಅಲ್ಲಿ ಎಲ್ಲ ಸ್ಪಿಯರ್ ಹೆಡ್ ಮಾಡಿರೋ ಎಫರ್ಟ್ಸ್ ಅಲ್ಲಿ ಜುಲ್ಕಟ್ಟಿ ಅವರಿದ್ರು, ಈ ಕಡೆ ನಮ್ಮ ಗಡೆದಿದ್ರು, ನಮ್ಮ ಬೆಟ್ಗಿರಿ ಇನ್ಸ್ಪೆಕ್ಟರ್ ಆದಂತ ಶಿಂಡೆ ಅವರಿದ್ರು, PSI ಆದಂತ ಮಾರುತಿ ಇದ್ರು, ಮತ್ತೆ ನಮ್ಮ ಟೌನ್ PSIs ಮತ್ತೆ ರೂರಲ್ PSIs, ಮತ್ತೆ ಒಟ್ಟಾಗಿ ಎಲ್ಲರೂ ಇಲ್ಲಿ ಬೆಟ್ಗಿರಿ PSIs, ಎಕ್ಸ್ಟೆನ್ಷನ್ PSIs ಒಟ್ಟಾಗಿ ಒಂದು ದೊಡ್ಡ ಟೀಮ್ ತರ ಶ್ರಮೆ ಪಟ್ಟಿದ್ವಿ. ಮತ್ತೆ ಹಿಂದೆಗಡೆ ತಾವು ನೋಡ್ತಿರೋ ಹಾಗೆ ನಮ್ಮ ಎಲ್ಲ ಸಿಬ್ಬಂದಿ ಕೂಡ ಇದ್ರು. ಎಲ್ಲರೂ ಒಂದೊಂದು ಕೆಲಸ ಹಚ್ಕೊಂಡ್ರು. ಅವ್ರವ್ರು ಪಟ್ ಅಂತ ಈ ಎಲ್ಲ ಕೆಲಸನೂ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಈಗ ನಮ್ಗೆ ಆ ಸಮಯದಲ್ಲಿ ಬೆಳಿಗ್ಗೆ ಯಾರು ಮಾಡಿದ್ರು, ಹೆಂಗ್ ಮಾಡಿದ್ರು, ಯಾವ ತರ ಮಾಡಿದ್ರು, ಎಲ್ಲಿಗೆ ಹೋದ್ರು, ಹೇಗ್ ಬಂದ್ರು ಅಂತ ಹೇಳಿ ಯಾವ್ದೇ ರೀತಿ ಮಾಹಿತಿ ಇರ್ಲಿಲ್ಲ. ಈ ನಡುವೆಯಲ್ಲಿ ನಮ್ಗೆ ಸುಮಾರು ಎಷ್ಟು ಮಾಲು ಹೋಗಿರ್ಬೋದು ಅಂತ ಹೇಳಿ ಸ್ಪಷ್ಟನೆ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಆ ಸಮಯವರೆಗೂ ಇವರು FIR ಕೊಡ್ಲಿಕ್ಕೆ ಮುಂದೆ ಬರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಇಲ್ಲ, ನಾವು ಇನ್ನ ಅಂದಾಜ್ ಮಾಡ್ತೀವಿ ಏನ್ ಹೋಗಿದೆ ಅಂತ ಹೇಳಿ ಎಸ್ಟಿಮೇಟ್ ಮಾಡ್ತೀವಿ ಅಂತ ಹೇಳಿ ಕೊನೆಗೆ FIR ಕೊಡೋ ಟೈಮಿಗೆ ಪೂರ್ತಿ ಕಳುವಾಗಿರೋ ಮಾಲು 80,47,028 ಅಂತ ಹೇಳಿ ನಮ್ಗೆ ಒಂದು ಎಸ್ಟಿಮೇಷನ್ ಕೊಡ್ತಾರೆ. ಇದ್ರ ನಡುವೆ ನಾವು ಸತತವಾಗಿ ಕೆಲಸ ಮಾಡ್ತಿರ್ತೀವಿ. ಆಮೇಲೆ ನಮ್ಗೆ ಒಂದು ಕ್ಲೂ ಆದ್ಮೇಲೆ ಇನ್ನೊಂದು ಕ್ಲೂ ಆದ್ಮೇಲೆ ಮತ್ತೊಂದು ಕ್ಲೂ ಆದ್ಮೇಲೆ ಮತ್ತೊಂದು ಕ್ಲೂ.
ಬಹಳ ಒಂದು ಕಷ್ಟದ ಒಂದು ಪ್ರಕರಣ ಆಗಿರುತ್ತೆ. ಆರೋಪಿ ಅದನ್ನು ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದು. ಅವನು ಯಾವುದೇ ಸುಳಿವನ್ನು ಉಳಿಸಬಾರ್ದು ಅಂತ ಹೇಳಿ ಪ್ರಯತ್ನ ಮಾಡಿರ್ತಾನೆ. ಈ ಒಂದು ಸಮಯದಲ್ಲಿ ನಮ್ಗೆ ಮೇಲ್ನೋಟಕ್ಕೆ ಯಾವ್ದು ಅಂಗಡಿಯಲ್ಲಿ CCTV ಕ್ಯಾಮೆರಾ ಇದೆ ಅದನ್ನು ಅಷ್ಟೊಂದು ಹೆಲ್ಪ್ ಆಗಿರಲ್ಲ. ಸೊ ನಾವು ಬಹಳಷ್ಟು ನಮ್ಮ ಗದಗ ನಗರದಲ್ಲಾಗಿರ್ಲಿ ಮತ್ತೆ ರೋಡ್ಸ್ ಅಲ್ಲಿ ಆಗಿರ್ಲಿ ಎಲ್ಲ ಚೆಕ್ ಮಾಡಿ ನಮ್ಗೆ ಒಂದು ರಫ್ ಎಸ್ಟಿಮೇಟ್, ಒಂದು ಅಂದಾಜಲ್ಲಿ ಈತ ಇರ್ಬೋದು ಅಂತ ಹೇಳಿ ಒಂದು ಮೇಲ್ನೋಟಕ್ಕೆ ಮಾಹಿತಿ ಸಿಗುತ್ತೆ. ಆ ಸಮಯದಲ್ಲಿ ನಮ್ದು ನೆಕ್ಸ್ಟ್ ಅಪ್ರೋಚ್ ಏನಿತ್ತು ಅಂತ ಹೇಳಿದ್ರೆ, ನಾವು ಹೆಂಗೆ ಹುಡುಕ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಟ್ವಿ. ಆಮೇಲೆ ನಮ್ಗೆ ಈ ಒಂದು ಯಾವ ರೀತಿ ಎಸ್ಕೇಪ್ ರೂಟ್ ಇತ್ತು ಅಂತ ಹೇಳಿ ಮೇಲ್ನೋಟಕ್ಕೆ ಸ್ಪಷ್ಟನೆ ಆಯ್ತು. ಆ ಸ್ಪಷ್ಟನೆ ಆದ್ಮೇಲೆ ನಾವು ಅದನ್ನ ಇಟ್ಕೊಂಡು ಮುಂದೆ ಹೋದ್ವಿ. ನಮ್ಗೆ ಆ ಟೈಮಲ್ಲಿ ಏನ್ ಗೊತ್ತಾಯ್ತು ಅಂತ ಹೇಳಿದ್ರೆ, ಆರೋಪಿ ನಮ್ಗಿಂತ 7 ಗಂಟೆ ಮುಂದೆ ಇದ್ದಾನೆ ಅಂತ ಹೇಳಿ ಗೊತ್ತಾಯ್ತು. ಸೊ 7 ಗಂಟೆಯಲ್ಲಿ ನಮ್ಗೆ ಇಂಥ ಒಂದು ಪ್ರಕರಣನ ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ಟೀಮ್ ಅಲ್ಲಿ ಹೋಗಿ ಹಿಡ್ಕೊಳೋದ್ರಲ್ಲಿ ಬಹಳ ವಿಳಂಬ ಆಗುತ್ತೆ. ಮತ್ತೆ ಇನ್ನು ಬಿಟ್ರೆ ಆರೋಪಿ, ಈಗ ನಮ್ಗೆ ಗೊತ್ತಾಗಿರೋದು ಆರೋಪಿ ಮೂಲತಃ ಗೋಮ್ತಿ, ಈ ಅಹಮದಾಬಾದ್ ಗುಜರಾತ್ ರಾಜ್ಯದ ಬಿಲಾಂಗ್ ಆಗಿದ್ದು, ಅವನು ಆ ಕಡೆಗೆ ಹೋಗ್ತಿತ್ತ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಸೊ ಒಂದ್ ವೇಳೆ ಅವನು ಮುಂಬೈ ಅಥವಾ ಮಹಾರಾಷ್ಟ್ರನ ದಾಟಿ ಹೋಗಿದ್ರೆ ಸಿಗೋದು ಬಹಳ ಕಷ್ಟ ಆಗ್ತಿತ್ತು. ಸೊ ನಾವು 7 ಅವರ್ ಹಿಂದೆ ಇರೋದ್ರಿಂದ ನಾವು ಒಂದು ಇಂಟರ್ ಸ್ಟೇಟ್ ಆಪರೇಷನ್ ಮಾಡಿದ್ವಿ. ಆ ಸಮಯದಲ್ಲಿ ನಾವು ಅಲ್ಲಿ ಕೊಲ್ಲಾಪುರ್ SP ಅವರಿಗೆ ಮಾತಾಡಿದ್ವಿ, ಸಾಂಗ್ಲಿ SP ಅವರಿಗೆ ಮಾತಾಡಿದ್ವಿ ಮಹಾರಾಷ್ಟ್ರಲ್ಲಿ. ಮತ್ತೆ ವಿಶೇಷವಾಗಿ ನಾನು ಕೃತಜ್ಞತೆ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಇಬ್ರು SP ಸಾಹೇಬ್ರಿಗೂ ನಾನು ಕೃತಜ್ಞತೆ ಹೇಳ್ಬೇಕು. ಮತ್ತೆ ಅಲ್ಲಿ ಕೊಲ್ಲಾಪುರಲ್ಲಿ ನನ್ನ ಸ್ವಂತ ಬ್ಯಾಚ್ ಮೇಟ್ ಆಗಿರೋರು ಅಡಿಷನಲ್ SP ಆಗಿ ಕೆಲಸ ಮಾಡ್ತಿರ್ತಾರೆ, ಧೀರಜ್ ಅಂತ ಹೇಳಿ. ಧೀರಜ್ ಬಹಳ ಚಾತುರ್ಯತೆಯಿಂದ ಮತ್ತೆ ಬಹಳ ಕಡಿಮೆ ಸಮಯದಲ್ಲಿ ಅಲ್ಲಿ ಯಾವ್ದು ಪೊಲೀಸ್ ಸ್ಟೇಷನ್ ಇದೆ, ಎಲ್ಲಿ ಇವನು ಹೋಗ್ತಿದ್ದ, ಯಾವ ಗಾಡಿಯಲ್ಲಿ ಹೋಗ್ತಿದ್ದ ಅಂತ ಹೇಳಿ ನಮ್ಮ ಮಾಹಿತಿ ನೀಡಿದ ಮೇರೆಗೆ ಈ ಗಾಡಿನ ಅಲ್ಲಿ ಧೀರಜ್ ಮತ್ತೆ ಅವ್ರ ಟೀಮ್ ಇಂಟರ್ಸೆಪ್ಟ್ ಮಾಡಿ ಅಲ್ಲಿರೋ ಒಂದು ಪೊಲೀಸ್ ಸ್ಟೇಷನ್ಗೆ ಆರೋಪಿತನ ತಗೊಂಡು ಹೋಗಿ ಅಲ್ಲಿ ಅವನ್ ಬ್ಯಾಗ್ ನ ಚೆಕ್ ಮಾಡಿದಾಗ ಈತ ಎಷ್ಟು ಕಳ್ತನ ಮಾಡಿದ್ದ ಅಷ್ಟು ಪ್ರಾಪರ್ಟಿನೂ ನಮ್ಗೆ ಒಂದೇ ಜಾಗದಲ್ಲಿ ಸಿಕ್ಕಿದ್ದು ನಮ್ಗೆ ಗೊತ್ತಾಗುತ್ತೆ. ಇದನ್ನ ಆಗಿದ ನಂತರ ನಾವು ನಮ್ಮ ಟೀಮ್ ನ ಈಗಿಂದ ಆಲ್ರೆಡಿ ಕಳ್ಸಿಬಿಟ್ಟಿದ್ವಿ. ಇಲ್ಲಿ ನೋಡ್ತಿರೋ ಎಲ್ಲ ಇನ್ಸ್ಪೆಕ್ಟರ್ಸ್, DSP ಅವರೆಲ್ಲ ಹೋಗ್ಬಿಟ್ಟಿದ್ರು. ಸೊ ಇವರು ನೈಟ್ಗೆ ರೀಚ್ ಆಗಿದ್ದ ಸಂದರ್ಭದಲ್ಲಿ ಅಲ್ಲಿ ಪ್ರಾಪರ್ಟಿ ಇತ್ತು. ಮಹಾರಾಷ್ಟ್ರ ಪೊಲೀಸ್ ಅವರು ಅಲ್ಲಿ ಕೊಲ್ಲಾಪುರ್ ಜಿಲ್ಲೆಯಲ್ಲಿ ವಡ್ಗಾವ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಾಪರ್ಟಿನ ಇಟ್ಕೊಂಡಿದ್ದು. ಅವರು ಕೂಡ ಎಲ್ಲ ಪ್ರಾಪರ್ಟಿನ ಪಂಚನಾಮ ಮಾಡಿ ಪ್ರತಿಯೊಂದು ಪ್ರಾಪರ್ಟಿನೂ ಅಕೌಂಟ್ ಅವರು ಪಂಚನಾಮೆಯಲ್ಲಿ ಬರೆದು ಪೂರ್ತಿ ಪ್ರಾಪರ್ಟಿನ ನಮ್ಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ. ಒಟ್ಟು ಪ್ರಾಪರ್ಟಿ ನಮಗೆ ಹೇಗೆ ಅವನು ಕಳ್ತನ ಮಾಡಿದ್ದ ಅದೇ ರೀತಿಯಲ್ಲಿ ನಮ್ಗೆ ಪ್ರಾಪರ್ಟಿ ಸಿಕ್ಕಿರುತ್ತೆ. ಅದನ್ನ ಈ ದಿನ ನಾವು ವಾಪಸ್ ತಗೊಂಡ್ಬಂದು ಆರೋಪಿನೂ ಕೂಡ ನಾವು ಅರೆಸ್ಟ್ ಮಾಡಿರ್ತೀವಿ. ಆರೋಪಿ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈತನ್ಗೆ 43 ವಯಸ್ಸಾಗಿರುತ್ತೆ. ಇವನ್ ಹೆಸರು ಮೊಹಮ್ಮದ್ ಹುಸೇನ್ ಮೊಹಮ್ಮದ್ ಮುಸ್ತಾಫ್ ಸಿದ್ದಿಕಿ ಅಂತ ಹೇಳಿ ಅವನ ಹೆಸರಾಗಿರುತ್ತೆ. ಇವನು ಮೂಲತಃ ರಾಜ್ಪುರ್, ಗೋಮ್ತಿಪುರ್, ಗುಜರಾತ್ ರಾಜ್ಯದವನು ಆಗಿರ್ತಾನೆ. ಈಗ ನಾವು ಅವನ ಜೊತೆ ಅರೆಸ್ಟ್ ಮಾಡ್ಕೊಂಡು ಬಂದ್ಮೇಲೆ ಅವನು ಹೇಗೆ ಮಾಡ್ದ ಅಂತ ಹೇಳಿ ಎಲ್ಲ ತಿಳ್ಕೊಂಡು ಏನೇನ್ ಬಳಸ್ತಾ ಅಂತ ಹೇಳಿ ನೋಡಿದಾಗ ಈ ಪ್ರತ್ಯೇಕವಾಗಿ ಅವನು ಒಂದು ಗ್ಯಾಸ್ ಕಟರ್ನ ಬಳಕೆ ಮಾಡಿರ್ತಾನೆ, ಅದ್ರ ಜೊತೆಗೆ ಒಂದು ಹೈಡ್ರಾಲಿಕ್ ಕಟರ್ನ ಬಳಕೆ ಮಾಡಿರ್ತಾನೆ, ಮತ್ತೆ ಒಂದಷ್ಟು ಸ್ಕ್ರೂ ಡ್ರೈವರ್ನ ಬಳಕೆ ಮಾಡಿರ್ತಾನೆ, ಮತ್ತೆ ಒಂದಷ್ಟು ಹಗ್ಗನ ಬಳಕೆ ಮಾಡಿರ್ತಾನೆ, ಮತ್ತೆ ಸುತ್ತಿಗೆನ ಬಳಕೆ ಮಾಡಿರ್ತಾನೆ, ಮತ್ತೆ ಈ ಗ್ರಿಪ್ಪರ್ ಅಂತ ಬರುತ್ತೆ, ಒಂದು ಗ್ರಿಪ್ ಅಂತ ಹೇಳಿ ಅದನ್ನು ಕೂಡ ಬಳಕೆ ಮಾಡಿರ್ತಾನೆ. ಈ ಪೂರ್ತಿ ಪ್ರಕರಣನ ಒಂದ್ ಸ್ವಲ್ಪನೂ ಡಿಲೇ ಆಗಿದ್ರೆ ಇದರಲ್ಲಿ ಆರೋಪಿ ಸಿಗೋದು ಬಹಳ ಕಷ್ಟ ಆಗ್ತಿತ್ತು. ಗದಗ ಜಿಲ್ಲೆ ಪೊಲೀಸ್ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿ, ಬಹಳ ಚಾತುರ್ಯತನದಿಂದ ಕೆಲಸ ಮಾಡಿ ಇದೊಂದು ಪ್ರಕರಣ ನಾವು ಪತ್ತೆ ಹಚ್ತೀವಿ ಅಂತಾನೆ ಕೆಲಸ ಮಾಡಿ ಬಹಳ ಕಡಿಮೆ ಸಮಯದಲ್ಲಿ ಈ ಒಂದು ಪ್ರಕರಣ ನಾವು ಪತ್ತೆ ಹಚ್ಚಿದೀವಿ. ಒಂದು 6 ಅವರ್ಸ್ ಒಳಗಡೆನೆ ಅಂತ ಹೇಳ್ಬೋದು ಆರೋಪಿನ ನಾವು ದಸ್ತಗಿರಿ ಮಾಡಿ ಎಲ್ಲ ಮಾಲ್ನು ವಶಪಡಿಸ್ಕೊಂಡಿದ್ವಿ. ಈ ಪ್ರಕರಣದಲ್ಲಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಎಷ್ಟು ಸ್ಪಂದನೆ ಮಾಡಿದೆ ಅದಕ್ಕಿಂತ 1000 ಪಾಲು ಹೆಚ್ಚು ಇಲ್ಲಿ ನಿಂತಿರೋ ಪ್ರತಿಯೊಬ್ರು ಸಿಬ್ಬಂದಿನೂ ಶ್ರಮೆ ಪಟ್ಟಿದ್ದಾರೆ. ಪ್ರತಿಯೊಬ್ರು ಸಿಬ್ಬಂದಿ ಇಲ್ಲಿ ನಿಂತಿರೋರು ಅವ್ರವ್ರದೇ ಆದ ಕೆಲಸನ ಅವ್ರವ್ರು ಅಚ್ಚುಕಟ್ಟಾಗಿ ಮಾಡಿ ಸೆಲ್ಫ್ ಎಫರ್ಟ್, ಸೆಲ್ಫ್ ಮೋಟಿವೇಟೆಡ್, ಸೆಲ್ಫ್ ಡ್ರಿವನ್ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ನಮ್ಮ ಪೂರ್ತಿ ಗದಗ ಜಿಲ್ಲೆ ಪೊಲೀಸ್ಗೆ ಹೆಮ್ಮೆ ತರುವಂತ ಕೆಲಸ ಮಾಡಿದ್ದಾರೆ. ಇವ್ರ ಪ್ರತಿಯೊಬ್ಬರಿಗೂ ನಾನು ಗದಗ ಜಿಲ್ಲೆ ಪೊಲೀಸ್ ವತಿಯಿಂದ ಪ್ರಶಂಸನಾ ಪತ್ರನೂ ಕೊಡ್ತೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅಪ್ರಿಸಿಯೇಷನ್ ಲೆಟರ್ಸ್ ಮತ್ತೆ ಬಹುಮಾನ ಕೂಡ ನೀಡಲಾಗೋದು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಇದು ವಿಚಾರ ಆಗಿರುತ್ತೆ. ಇಲ್ಲಿ ಮೇಲ್ನೋಟಕ್ಕೆ ನಮ್ಗೆ ಗೊತ್ತಾಗಿರೋದು ಒಬ್ನೇ ಮಾಡಿರೋದು ಅಂತ ಹೇಳಿ ಸ್ಪಷ್ಟ ಆಗಿದೆ.
ಇದರಲ್ಲಿ ಒಂದು ಕೇಸ್ ಆಗಿದೆ, ಬ್ಯಾಂಗ್ಳೂರಲ್ಲಿ ಕಾಟನ್ ಪೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅದ್ರ ಬಗ್ಗೆ ಇನ್ನ ನಾವು ವಿಶ್ಲೇಷಣೆ ಮಾಡೋದು ಬಾಕಿ ಇದೆ. ನಮ್ಗೆ ಬೆಳಿಗ್ಗೆ ಒಂದು 10:10ಕ್ಕೆ ಮಾಹಿತಿ ಬಂದಿದೆ. ನಮ್ಮವರೊಂದು 10:20 ರೀಚ್ ಆಗಿದ್ದಾರೆ. ಸೊ ನಮ್ಗೆ ಆರೋಪಿ ಸಂಜೆ 4 ಗಂಟೆ ಒಳಗಡೆ ನಾವು ಹಿಡಿಲಿಕ್ಕೆ ಅನುಕೂಲ ಆಗಿದೆ. 6 ಗಂಟೆ ಒಳಗಾಗಿ ನಾವು ಪತ್ತೆ ಹಚ್ಚಿದ್ವಿ. ಈಗ ಟೋಟಲ್ ನಾವು 100% ರಿಕವರಿ ಮಾಡಿದ್ದೀವಿ. ಏನ್ ಹೋಗಿತ್ತು ಅಷ್ಟು ರಿಕವರಿ ಮಾಡಿದ್ದೀವಿ. ಹಾ, ಇವನು ನಮ್ಗೆ ಮೇಲ್ನೋಟಕ್ಕೆ ಇವಾಗ ಇನ್ವೆಸ್ಟಿಗೇಷನ್ ಅಲ್ಲಿ 25/11 ಇಲ್ಲಿ ಉಳ್ಕೊಂಡಿದ್ದ ಅಂತ ಹೇಳಿ ಸ್ಪಷ್ಟವಾಗಿದೆ. ಒಂದು ಲಾಡ್ಜ್ ಅಲ್ಲಿ ಉಳ್ಕೊಂಡಿರ್ತಾನೆ ಅವನು. ಲಾಡ್ಜ್ ಅಲ್ಲಿ ಉಳ್ಕೊಂಡು ಆ ಕಡೆ ಈ ಕಡೆ ನೋಡ್ಕೊಂಡು ಹೆಂಗೆ ಮಾಡ್ಬೋದು ಅಂತ ಹೇಳಿ ಪ್ಲಾನ್ ಮಾಡಿ ಅವನು ಈ ರೀತಿ ಮಾಡಿರ್ತಾನೆ. ಈಗ ಅವನು ಇಲ್ಲಿ ಯಾವ ರೀತಿ ಬಂದ ಅಂತ ಹೇಳಿ ನಾವು ಇನ್ನ ವೆರಿಫೈ ಮಾಡ್ತಿದೀವಿ. ಬೇಸಿಕ್ಲಿ ಈಗ ತಾವು ನೋಡಿರೋ ಪ್ರಕಾರ ನಿನ್ನೆ ಕಳ್ತನ ಆಗಿದೆ. ಮತ್ತೆ ನಮ್ದು ಪೂರ್ತಿ ಜಿಲ್ಲೆ ಪೊಲೀಸನೇ ಇದರಲ್ಲಿ ಕೆಲಸ ಮಾಡಿದೆ. ಸೊ ನಮ್ದು ಮೊದಲನೇ ಆದ್ಯತೆ ಯಾರು ಆರೋಪಿ ಇದ್ದಾನೆ ಅವನ್ಗೆ ಪತ್ತೆ ಹಚ್ಚೋದು, ಮತ್ತೆ ಯಾವ್ದು ಅವನ್ಗೆ ದಸ್ತಗಿರಿ ಮಾಡೋದು, ಮತ್ತೆ ಯಾವ್ದು ಅವ್ನ್ ಮಾಲ್ ಕಳು ಮಾಡಿದಾನೆ ಅದನ್ನ ಪೂರ್ತಿ ನಾವು ಒಂದೇ ರೀತಿಯಲ್ಲಿ ತಗೊಂಡ್ಬರೋದು ನಮ್ದು ಆದ್ಯತೆ ಇತ್ತು. ಇವತ್ತು ಅವನ್ಗೆ ಕರ್ಕೊಂಡ್ ಬಂದು ಈಗಾಗ್ಲೇ ನಾವು ಮಾಜರ್ ಮತ್ತೆ ಪಂಚನಾಮ ಮಾಡಿದೀವಿ. ಮತ್ತೆ ಪಂಚನಾಮ ಮಾಡಿದ ನಂತರ ಒಂದು ಸ್ಟೇಟ್ಮೆಂಟ್ ಕೂಡ ಪಡಿತಾ ಇದೀವಿ. ಈಗ ಸ್ಟೇಟ್ಮೆಂಟ್ ಪಡೆದ ಜೊತೆಗೆ ಒಂದು ಎಕ್ಸಾಕ್ಟ್ ಮೂವ್ಮೆಂಟ್ಸ್ ನ ಅವ್ನು ಹೇಳೋದಕ್ಕಿಂತ ನಮ್ ರೀತಿಯಾಗಿ ನಾವು ಟೆಕ್ನಿಕಲ್ ರೀತಿಯಲ್ಲಿ ಕೂಡ ವೆರಿಫೈ ಮಾಡೋದು ಇನ್ನ ಕಾಲಾವಕಾಶ ಇದೆ ನಮ್ಗೆ. ಸೊ ಆ ನಿಟ್ಟಲ್ಲಿ ನಾವು ವೆರಿಫೈ ಮಾಡ್ಬಿಟ್ಟು ಮುಂದಿನ ಒಂದು ಸಾರಾಂಶ ನಿಮ್ಗೆ ಕೊಡ್ತೀವಿ. ಬಟ್ ಈತ ಹೋಗುವಾಗ ಇಲ್ಲಿಂದ ಎಸ್ಕೇಪ್ ರೂಟ್ ಆಗಿ ಅವ್ನು ಏನ್ ಬಳಕೆ ಮಾಡ್ತಾನೆ, ಅವನು ಸಾರ್ವಜನಿಕ ಬಸ್ ಅಲ್ಲಿ ಹೋಗುತ್ತಾನೆ. ಇವನು ಅಂತಾರಾಜ್ಯ ಕಳ್ಳ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವನ್ಗೆ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿ ಲಿಂಕೇಜಸ್ ಇರಲ್ಲ. ಅವ್ನ್ ಮೂಲತಃ ಇರೋದು ಗೋಮ್ತಿ ಗುಜರಾತ್ ಇಂದ. ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡ್ಬೇಕು ಅಂತ ಹೇಳಿ ನಾವು ಅವನ್ಗೆ ಕೇಳಿದ್ರೆ ಅವನ ಹತ್ರನೂ ಅದಕ್ಕೆ ಉತ್ತರ ಇಲ್ಲ. ಅವನು ಬಂದಿದ್ದಾನೆ, ಬಂದು ಓಡಾಡೋ ಸಮಯದಲ್ಲಿ ಅವನ್ಗೆ ಬಹುಶಃ ಏನ್ ಅನ್ಸಿರ್ಬೋದು ಅಂತ ಹೇಳಿದ್ರೆ, ಈ ಒಂದು ಬಂಗಾರದ ಅಂಗಡಿ ಮತ್ತೆ ಲಾಡ್ಜ್ ಒಂದೇ ಗೋಡೆ ಇರೋದ್ರಿಂದ ಅವನು ಅಲ್ಲಿಂದ ಇಲ್ಲಿಗೆ ಈಸಿಯಾಗಿ ಹಾರ್ಬೋದು ಅಂತ ಹೇಳಿ ಅವನು ನೋಡಿರ್ಬೋದು. ಇದು ಕೋಇನ್ಸಿಡೆನ್ಸ್ ಇರ್ಬೋದು ಮೋಸ್ಟ್ ಲೈಕ್ಲಿ. ಬಟ್ ಏನಕ್ಕೆ ಅಂತ ಹೇಳಿ ಇನ್ನ ಇನ್ವೆಸ್ಟಿಗೇಷನ್ ರಿವೀಲ್ ಮಾಡುತ್ತೆ. ಆಕ್ಚುಲಿ ಇದರಲ್ಲಿ ಅವನದು ಡೀಟೇಲ್ಸ್ ರಿಜಿಸ್ಟರ್ ಅಲ್ಲಿ ಬರ್ದಿದೆ, ತಗೊಂಡಿದ್ದಾರೆ ಡೀಟೇಲ್ಸ್. ನಮ್ಗೆ ನಾವು CC ಕ್ಯಾಮ್ರಾಸ್ ನ ಚೆಕ್ ಮಾಡಿದಾಗ ಈತ ಯಾವಾಗ ಚೆಕ್ಔಟ್ ಆಗ್ತಾನೆ ಅವ್ನು ಬರ್ದಿರೋ ಡೀಟೇಲ್ಸ್ ನ ತಿದ್ದಿದ್ದಾನೆ. ಸೊ ಅವನೇ ಮಾಡಿದ್ದಾನೆ. ಸೊ ಅವನು ಸ್ವಲ್ಪ ಕ್ರಿಮಿನಲ್ ಮಾಸ್ಟರ್ ಮೈಂಡ್ ತರ ಕೆಲಸ ಮಾಡಿದ್ದಾನೆ. ಬಟ್ ನಮ್ಗೆ ಅವನದು ಡೀಟೇಲ್ಸ್ ಕೂಡ ಸಿಕ್ಕಿದೆ ಹೋಟೆಲ್ ಇಂದ, ಮತ್ತೆ CC ಕ್ಯಾಮ್ರಾ ಬಳಕೆ ಕೂಡ ಹೋಟೆಲ್ಸ್ ಮಾಡಿದೆ. ಸೊ ಡೆಫಿನೆಟ್ಲಿ ಅವರು ನಾವು ಕೊಟ್ಟಿರೋ ಅಡ್ವೈಸ್ ನ ಫಾಲೋ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಾಗಿ ಫಾಲೋ ಮಾಡ್ಲಿಕ್ಕೆ ನಾವು ಎಂಫಸೈಸ್ ಮಾಡ್ತೀವಿ. ಬಟ್ ನಾವು ಅಪ್ರಿಶಿಯೇಟ್ ಮಾಡ್ಬೇಕು, ಯಾಕೆಂತ ಹೇಳಿದ್ರೆ ಅದು ಒಂದು ಸಣ್ಣ ಲಾಡ್ಜ್ ಇದ್ರೂ ಕೂಡ CCTV ಕ್ಯಾಮ್ರಾ ನಮ್ಗೆ ಲಭ್ಯ ಆಗಿದೆ. ಅವರು ಡೀಟೇಲ್ಸ್ ಬರ್ಕೊಂಡಿದ್ದಾರೆ. ಅವನು ವಿ ಅವರ್ಸ್ ಅಲ್ಲಿ ಬಂದಿದ್ದಾನೆ, ಅಂದ್ರೆ ಲೇಟ್ ನೈಟ್ ಬಂದು ಮಾರ್ನಿಂಗ್ ಟೈಮ್ ಅಲ್ಲಿ ಹೋಗಿದ್ದಾನೆ. ಮತ್ತೆ ಮಾಲೀಕರಿಗೆ ನಾವು ಯಾವಾಗ್ಲೂ ಹೇಳಿರ್ತೀವಿ, ಬಟ್ ಅಲ್ಲಿ ಹೆಲ್ಪರ್ ಯಾರು ಇದ್ರು ಆ ಸಮಯದಲ್ಲಿ, ಆ ಟೈಮಲ್ಲಿ ಅವನು ಬರ್ಸ್ಕೊಂಡಿದ್ದಾನೆ. ಸೊ ಬರ್ದಿದ್ದು ನಮ್ಗೆ ಹೆಲ್ಪ್ ಕೂಡ ಆಗಿದೆ. ಸೊ ಮತ್ತೆ ನಮ್ಗೆ ಇನ್ವೆಸ್ಟಿಗೇಷನ್ಗೆ ಏನೇನ್ ಆಸ್ಪೆಕ್ಟ್ಸ್ ಬೇಕು, ಅವ್ನು ಎಲ್ಲೋದ, ಹೆಂಗ್ ಬಂದ, ಅವ್ನ ಚಲನವಲನ, ಮತ್ತೆ ಅವ್ರು ಯಾವ ರೀತಿ ಹೋದ, ಅದೆಲ್ಲ ಮಾಹಿತಿ ಹೆಲ್ಪರ್ಗೆ ಗೊತ್ತಿದೆ. ಸೊ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ನ ನಾವು ಅಪ್ರಿಶಿಯೇಟ್ ಮಾಡ್ಲೇಬೇಕಾಗುತ್ತೆ. ಬಹಳಷ್ಟು ಮಾಡಿದ ಅವನು. ಯಾವುದು ಈ ಗ್ಯಾಸ್ ಕಟ್ಟರ್ ತಂದಿದ್ದ, ಅದು ತಂದಿದ್ದ, ಮತ್ತೆ ಒಂದು ಹಗ್ಗ ಹಾಕೋಗಿದ್ದ. ಯಾಕೆ ಅಂತ ಹೇಳಿದ್ರೆ ಅವ್ನು ಹೇಳೋ ಪ್ರಕಾರ ಈ ಹಗ್ಗನ ಹಾಕಿದ್ರೆ ಪೊಲೀಸ್ಗೆ ಡೈವರ್ಷನ್ ಆಗುತ್ತೆ, ಅವ್ನ ಆ ಕಡೆಯಿಂದ ಹೋಗಿರ್ಬೋದು ಅಂತ ಹೇಳಿ. ಮತ್ತೆ ಅವನ ಹತ್ರ ಏನೇನ್ ಡಾಕ್ಯುಮೆಂಟ್ಸ್ ಇತ್ತು, ಅವ್ನು ತಂದಿದ್ದ ಟಿಕೆಟ್ಸ್ ಅದೆಲ್ಲ ನಮ್ಗೆ ಸಿಕ್ಕಿದೆ. ಎಲ್ಲಾನು ಒಂದೊಂದ್ ಕಡೆ ಪ್ರತಿಯೊಂದು ರೋಡಲ್ಲೂ ಬಿಸಾಕಿದ್ದ ಅವನು. ಸೊ ನಮ್ ಟೀಮ್ ಪ್ರತಿಯೊಂದನ್ನು ತಂದು ಪ್ರತಿಯೊಂದನ್ನು ಗಲೀಜಿದ್ರೂ ಜೋಡಿಸಿದ್ದಾರೆ. ಎಸ್, ಹರಿದಾಕಿರೋದನ್ನ ನಮ್ಮವರು, ನಮ್ ಸೋಕೋ ಟೀಮ್ ಆಗಿರ್ಲಿ, ನಮ್ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತೆ ನಮ್ ಸಿಬ್ಬಂದಿರೆಲ್ಲ ಜೋಡಿಸಿದ್ದಾರೆ. ಪ್ರತಿಯೊಂದನ್ನು ಸಣ್ಣ ಸಣ್ಣ ತುಂಡ ಜೋಡಿಸಿ ಒಂದು ಮಾಹಿತಿ ತೆಗೆದಿದ್ದೀವಿ. ಗ್ಯಾಸ್ ಕಟ್ಟರ್ನ ಅವನು ಗುಜರಾತ್ ಅಲ್ಲಿ ಪರ್ಚೇಸ್ ಮಾಡಿದ್ದ.
ಈತ ಬೇಸಿಕ್ಲಿ ಇನ್ವೆಸ್ಟಿಗೇಷನ್ ಆಸ್ಪೆಕ್ಟ್ ಇನ್ನ ಇದರಲ್ಲಿ ಬಾಕಿ ಇದೆ. ಬಟ್ ಅವನ್ ಹೇಳೋ ಪ್ರಕಾರ ಅವನದು ಒಂದು ಹೋಟೆಲ್ ಇದೆ ಅಲ್ಲಿ, ಮತ್ತೆ ಅವನಿಗೆ ಒಂದು ಹೆಂಡತಿ ಮತ್ತೆ ಇಬ್ರು ಮಕ್ಳು ಮತ್ತೆ ಫ್ಯಾಮಿಲಿ ಇದಾರೆ ಅಂತ ಹೇಳ್ತಾನೆ. ಏನೋ ಕಷ್ಟದಲ್ಲಿ ಇದ್ವಿ ಅದಕ್ಕೆ ಮಾಡಿದೀನಿ ಅಂತ ಹೇಳ್ತಾನೆ. ಬಟ್ ಏನೇ ಕಷ್ಟ ಇದ್ರೂ ಕಳ್ಳನೇ. ಸೊ ಅವನು ಅದಕ್ಕೆ ಯಾವುದೇ ರೀತಿ ಇದಿಲ್ಲ. ಸೊ ಇದು ಮಾರ್ಗ ಅಲ್ಲ. ಇವಾಗ ಅವನು ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಗದಗ ಜಿಲ್ಲೆ ಪೊಲೀಸ್ ಅವನಿಗಿಂತ ಬುದ್ಧಿವಂತ ಅಂತ ಹೇಳಿ ನಾವು ನಮ್ಗೆ ಹಳೆ ರೆಕಾರ್ಡ್ಸ್ ಚೆಕ್ ಮಾಡಿದಾಗ 2017 ಒಂದು ಪ್ರಕರಣ ಆಗಿರೋದು ಕಂಡು ಬಂದಿದೆ, ಕಾಟನ್ಪೇಟ್ ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ. ಅದ್ರ ಬಗ್ಗೆನೂ ಮಾಹಿತಿ ಇವಾಗ ಸಂಗ್ರಹಣೆ ಮಾಡ್ತಾ ಇದ್ವಿ. ಆತರ ಏನ್ ಕಂಡು ಬಂದಿಲ್ಲ. ಹಿಂಗೆ ಬಂದು ಪ್ರೊಫೆಷನಲ್ ರೀತಿಯಲ್ಲಿ ಕಳ್ತನ ಮಾಡಿ ಕುಟುಂಬ ನಿರ್ವಹಣೆ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಮೇಲ್ನೋಟಕ್ಕೆ ನಂಬಕ್ಕೆ ಈ ಸಮಯದಲ್ಲಿ ಅಸಾಧ್ಯ ಅಂತ ಹೇಳಿ ಅನ್ನಿಸ್ತಿದೆ. ಸೊ ಅವನು ಹೇಳೋ ಪ್ರಕಾರ ಏನೋ ಅವ್ನು ಹೇಳೋದು ಕೇಳಲಿಕ್ಕೆ ರೆಡಿ ಇಲ್ಲ. ನಾವು ಇನ್ನೂ ಇನ್ವೆಸ್ಟಿಗೇಷನ್ ಮಾಡಿ ಏನಕ್ಕೆ ಮಾಡಿರ್ಬೋದು ಅಂತ ಹೇಳಿ ವಿವೇಚನೆ. ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಅವನ್ನ ನೋಡಾಗ ಗಟ್ಟಿಯಾಗಿ ಇದಾನೆ ವ್ಯಕ್ತಿ. ಸೊ ಅವನಲ್ಲಿ ಆ ರೀತಿ ನಮ್ಗೇನು ಕಂಡು ಬಂದಿಲ್ಲ. ಅದನ್ನು ನಮ್ಗೆ ಮಾಹಿತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವಿನ್ನ ಬಹಳಷ್ಟು ಚೆಕ್ ಮಾಡ್ಬೇಕು ಆಸ್ಪೆಕ್ಟ್ಸ್ನ. ವೆರಿ ಲೆಸ್ ಟೈಮ್. ಸೊ ಅದನ್ನ ಚೆಕ್ ಮಾಡ್ತೀವಿ. ಇದರಲ್ಲಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇದಕ್ಕೆ ಯಾವುದೇ ಕ್ಲೂಗಿಂತ ಜಾಸ್ತಿ ಇದು ನನ್ನ ಪೂರ್ತಿ ತಂಡದ ಪ್ರೆಸೆನ್ಸ್ ಆಫ್ ಮೈಂಡ್ ಇಂದ ಡಿಟೆಕ್ಟ್ ಆಗಿರೋಂಥ ಒಂದು ಪ್ರಕರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಏನೇ ಕ್ಲೂ ಸಿಕ್ಬೋದು, ಬಟ್ ಆ ಕ್ಲೂ ಸಿಗ್ಬೇಕು ಅಂದ್ರೆ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋ ಹೇಳಿ ಇಂಪಾರ್ಟೆಂಟ್ ಇದೆ. ಯಾಕೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ನಮ್ಗೆ ಪ್ರೆಷರ್ ಕೂಡ ಇರುತ್ತೆ. ಪತ್ತೆ ಹಚ್ಚಬೇಕು ಅನ್ನೋ ಪ್ರೆಷರಲ್ಲಿ ಮೈಂಡ್ ಫ್ರೀ ಆಗಿದ್ದಾಗ ಯೋಚನೆ ಮಾಡೋದು ಬಹಳ ಸುಲಭ, ಬಟ್ ಪ್ರೆಷರ್ ಇರೋವಾಗ ಯೋಚನೆ ಮಾಡೋದು ಕಷ್ಟ. ಸೊ ಅತ್ಯುತ್ತಮ ಪ್ರೆಷರ್ ಇರುವಾಗನೇ ಕಾರ್ಬನ್ ಡೈಮಂಡ್ ಆಗುತ್ತೆ ಅಂತ ಹೇಳಿ ತಮ್ಮೆಲ್ಲರಿಗೂ ಸೈನ್ಸ್ ಅಲ್ಲಿ ಗೊತ್ತಿದೆ. ಅದೇ ರೀತಿಯಲ್ಲಿ ನಮ್ಮ ಪೂರ್ತಿ ತಂಡದವರು ಹಿಂದೆ ಯಾರು ನಿಂತಿದ್ದಾರೆ ಎಲ್ಲರೂ ಯೋಚನೆ ಮಾಡಿ ಕ್ಲೂನ ಹುಡುಕಿದ್ದಾರೆ. ಆ ಕ್ಲೂ ಬೇಸಿಸ್ ಮೇಲೆ ನಮ್ಗೆ ಪತ್ತೆ ಹಚ್ಚಲಿಕ್ಕೆ ಅನುಕೂಲ ಆಗಿದೆ. ಈಗ ಪ್ರಕರಣ ರಿಕವರಿ ಅಂತೂ 100% ಆಗಿದೆ. ರಿಕವರಿ ಆದ್ಮೇಲೆ ಈಗ ನಮ್ಗೆ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂತ ಹೇಳಿದ್ರೆ, ಇದು ಬಹಳ ಪ್ರೊಫೆಷನಲ್ ಆಗಿ ಮಾಡಿದ್ದಾನೆ. ಈಗ ಗ್ಯಾಸ್ ಕಟರ್ ಆಗಿರ್ಲಿ, ಈ ತರ ತಗೊಂಬರೋದಾಗಿರ್ಲಿ, ಅದು ಹೆಂಗ್ ಮಾಡೋದಾಗಿರ್ಲಿ, ಅದನ್ನೆಲ್ಲ ನಾವು ಅವನ್ಗೆ ಎಕ್ಸಾಮಿನ್ ಮಾಡಿದಾಗ ಅವನು ಎಕ್ಸಾಕ್ಟ್ ಆಗಿ ಅವನ ಜೊತೆ ಬೇರೆ ಯಾರನ್ನ ಇದ್ದಾರಾ, ಅಥವಾ ಬೇರೆ ಯಾರಿಂದ ಟ್ರೈನಿಂಗ್ ತಗೊಂಡ, ಅಥವಾ ಹೆಂಗೆ ಐಡಿಯಾ ಬಂತು, ಮತ್ತೆ ಇದು ಪರ್ಚೇಸ್ ಮಾಡಿ ಹಿಂಗೆ ಮಾಡ್ಬೋದು ಅಂತ ಹೆಂಗೆ. ಈಗ ಸಾಧಾರಣವಾಗಿ ಒಂದು ಸಾಧಾರಣ ಮನುಷ್ಯನ್ಗೆ ಒಂದು ಗ್ರಿಲ್ನ ಹೆಂಗೆ ಕಟ್ ಮಾಡ್ಬೇಕು ಅಂತ ಹೇಳಿ ಮೇಲ್ನೋಟಿಗೆ ಯೋಚನೆನೂ ಕೂಡ ಮಾಡಿರಲ್ಲ, ಮಾಡ್ಬೋದು ಅಂತ ಹೇಳಿ ಗೊತ್ತೂ ಇರಲ್ಲ. ಸೊ ಅದನ್ನ ಇವನ್ಗೆ ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇನ್ನ ಅವನ ಬಗ್ಗೆ ತಿಳ್ಕೊಳೋದು ಬಹಳಷ್ಟು ವಿಚಾರ ಇದೆ. ಸೊ ಅದನ್ನ ನಾವು ತಿಳ್ಕೊಂತೀವಿ. ನಮ್ಗೆ ಟೆಕ್ನಿಕಲ್ ಇನ್ಫಾರ್ಮೇಶನ್ ಬಹಳ ಹೆಲ್ಪ್ ಆಯ್ತು. ಮತ್ತೆ ನಾವು ಬಹಳಷ್ಟು ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಎಲ್ಲ ಕಡೆ ಹೋಗೋ ಬರೋ ಜಾಗದಲ್ಲಿ ಎಲ್ಲ CCTV ಕ್ಯಾಮ್ರಾಸ್ನ ಎಕ್ಸಾಮಿನ್ ಮಾಡಿದ್ವಿ. ಸೊ ಅದರಲ್ಲಿ ಸಿಕ್ಕಿದ ಒಂದ್ ಸ್ವಲ್ಪ ಕ್ಲೂ ಮೇಲೆ ನಮ್ಮವರು ಪತ್ತೆ ಹಚ್ಕೊಂಡು ಮುಂದೆ ಹೋದ್ರು. ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ ಗದಗ ಜಿಲ್ಲೆಯಲ್ಲಿ ಬಹಳಷ್ಟು CCTV ಕ್ಯಾಮ್ರಾಸ್ ಇದೆ. ಸೊ CCTV ಕ್ಯಾಮ್ರಾಸ್ ನಮ್ಗೆ ಬಹಳಷ್ಟು ಹೆಲ್ಪ್ ಮಾಡಿದೆ. ಸೊ ಒಂದನ್ನ ಅವನು ಮರೆ ಮಾಚ್ಬೋದು, ಬಟ್ ನಮ್ ಜಿಲ್ಲೆಯಲ್ಲಿರೋ ಎಲ್ಲಾನು ಮರೆ ಮಾಚ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬಸ್ದು ಕಂಡಕ್ಟರ್ದು ವಿಚಾರ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಡೆಫಿನೆಟ್ಲಿ KSRTC ಇಂದ ಬಹಳಷ್ಟು ಹೆಲ್ಪ್ ಸಿಕ್ಕಿದೆ ಈ ಒಂದು ಮ್ಯಾಟರ್ ಅಲ್ಲಿ. ಅವ್ರಿಗೆ ನಾವು ಬಹಳಷ್ಟು ಥ್ಯಾಂಕ್ ಯು ಹೇಳ್ಬೇಕು ಅಂತ ಆಗುತ್ತೆ. ಸೊ ನಮ್ಮವರು ಕೂಡ ಹೆಚ್ಚಾಗಿ ಯಾವುದು ಅಂತ ಗೊತ್ತಾದ್ಮೇಲೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ತನಿಖೆ ಅಂಶ ಇರೋದ್ರಿಂದ ಹೆಚ್ಚಿನ ಮಾಹಿತಿ ಹೇಳಲಿಕ್ಕೆ ಸ್ವಲ್ಪ ಇದೆ. ನೋಡಿ, ಅವನು ಇನ್ನ ನಾವು ಮಾಡ್ತಿದೀವಿ. ಅವ್ನು ಹೇಳೋದೆಲ್ಲ, ಈಗ ನಾವು ಇಂಟ್ರೋಗೇಷನ್ ಮಾಡೋ ಸಮಯದಲ್ಲಿ ಅವ್ನು ಹೇಳೋದೆಲ್ಲ ಸತ್ಯ ಅಂತ ಹೇಳಿ ನಾವು ನಂಬಲಿಕ್ಕೆ ಆಗಂಗಿಲ್ಲ. ಸೊ ಅವ್ನ ವರ್ಷನ ನಾವು ನಂಬಬೇಕು ಅನ್ನೋದು ಇಲ್ಲ.
ಸೊ ಅವನ್ ವರ್ಷನ್ ನಾವು ಕೊರೊಬರೇಟ್ ಮಾಡಿ ಮತ್ತೆ ಬೇರೆ ಎಲ್ಲ ಡೀಟೇಲ್ಸ್ ನ ತಗೊಂಡು ಸ್ಟೋರಿನ ವಿ ಹ್ಯಾವ್ ಟು ಸ್ಟಿಲ್ ಬಿಲ್ಡ್. ಬಟ್ ಮ್ಯಾಟರ್ ಇಷ್ಟೇ, ಬಂದಿದ್ದ ಚಾಣಕ್ಯದಿಂದ ಕಳ್ತನ ಮಾಡ್ಬೇಕು ಅನ್ಕೊಂಡ, ಸಿಕ್ಕಾಕೊಂಡಲ್ಲ ಅಂತ ಅನ್ಕೊಂಡ, ಬಟ್ ಸಿಕ್ಕಾಕೊಂಡ. ಇಷ್ಟೇ ಇರೋದು ಮ್ಯಾಟ್ರು. ಅವನಿಗೆ ಇವಾಗ ನಾವು ಜೈಲ್ಗೆ ಕಳಿಸ್ತೀವಿ. ಹೌದು, ಯಾಕೆಂದ್ರೆ ಅವರು ಗೋಲ್ಡ್, ಮೇನ್ ಗೋಲ್ಡ್ ಎಲ್ಲ ಟ್ರೆಜರಿಯಲ್ಲಿ ಇಟ್ಟಿದ್ರು, ಅದನ್ನ ಅವನಿಗೆ ಕಟ್ ಮಾಡ್ಲಿಕ್ಕೆ ಬಂದಿಲ್ಲ. ಮಾಡಿದೆ, ಅದನ್ನ ಹಿಡಿತಾ ಇದ್ವಿ. ಇದನ್ನ ಹಿಡಿಯೋದ್ರಲ್ಲಿ ಅದನ್ನ ಹಿಡಿತಾ ಇದ್ವಿ. ವಡ್ಗಾವ್ ಅಲ್ಲಿ ಒಂದು ನಾಕ ಇದೆ, ಟೋಲಿ, ಕಿನಿ ಟೋಲ್ ಹತ್ರ ಹಿಡ್ದಿದ್ದು. ಅವನು ಕ್ಯಾಪ್ ಹಾಕೊಂಡಿರ್ಲಿಲ್ಲ, ಹಂಗೆ ಮಾಡ್ದ. ಇಲ್ಲ, ಕ್ಯಾಪ್ ಹಾಕಿರ್ಲಿಲ್ಲ ತಾನೆ? ಇಲ್ಲ, ಅವನ್ ತಲೆ ಬಾಲ್ಡ್ ಇದೆ. ಇಲ್ಲ, ಕ್ಯಾಪ್ ಹಾಕಿರ್ಲಿಲ್ಲ ಅವನು, ವಿತೌಟ್ ಕ್ಯಾಪ್ ಇದ್ದ.